ನಮಸ್ತೆ ಎಲ್ಲರಿಗೂ. ನಾನಿವತ್ತು ನಮ್ಮ ಮನೆಯಲ್ಲಿ ಇರೋ ಪೆಟ್ದು ಬರ್ತ್ಡೇ ಇದೆ. ಸೊ ಅದರಿಂದ ಮನೆಯಲ್ಲೇ ನಾವು ಯಾವ ಥರ ಕೇಕ್ ಪ್ರಿಪೇರ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ನಾನು ಇಲ್ಲಿ 3 ಬನಾನಾಸು ತೊಗೊಂಡು ಅದನ್ನು ಸ್ಮ್ಯಾಶ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಓಟ್ಸ್ ಪೌಡರ್, ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀವಿ ಮತ್ತು 3 ಎಗ್ಸ್ ತೊಗೊಂಡಿದ್ದೀನಿ, ಓಲ್ ಎಗ್. ಆಮೇಲೆ ಪೀನಟ್ ಬಟರ್ ತೊಗೊಂಡಿದ್ದೀನಿ. ಸೊ 2 ಸ್ಪೂನ್ ಪೀನಟ್ ಬಟರ್ ತೊಗೊಂಡಿದ್ದೀನಿ. ಇದರ ಜೊತೆಗೆ ಕ್ಯಾರೆಟ್. ಸೊ ಇದರಲ್ಲಿ ಸ್ಮ್ಯಾಶ್ಡ್ ಬನಾನಾಸ್, ಕ್ಯಾರೆಟ್, ಪೀನಟ್ ಬಟರ್ ಇದೆ. ಅದರ ಜೊತೆಗೆ ಓಟ್ಸ್ ಪೌಡರ್, ಅನ್ಫ್ಲೇವರ್ಡ್ ಓಟ್ಸ್ ಪೌಡರ್, ಸ್ವಲ್ಪ ಬೇಕಿಂಗ್ ಸೋಡಾ ಮಿಕ್ಸ್ ಮಾಡಿದೆ. ಸೊ ಇದನ್ನೆಲ್ಲ ಹಾಕ್ಕೋತಿದ್ದೀನಿ. ಇದರ ಜೊತೆಗೆ 3 ಎಗ್. ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನೆಲ್ಲ ಮಿಕ್ಸ್ ಮಾಡಿದ್ದೀನಿ. ಇದನ್ನು ನಾವು ಓವನಲ್ಲಿ ಇಡಬೇಕು. ಓವನಲ್ಲಿ ಇಟ್ಟಾದ ನಂತರ ಇದು ಯಾವ ಥರ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಓವನ್ನಲ್ಲಿ ನಾವು ಬಿಸಿ ಮಾಡಿದ್ಮೇಲೆ ಈ ಥರ ಆಗುತ್ತೆ. ನಾವು ಅದಕ್ಕೆ ಮತ್ತೆ 1 ಕಪ್ಪಲ್ಲಿ ಕರ್ಡ್ ತೊಗೊಂಡಿದ್ದೀನಿ, ಸ್ವಲ್ಪ ಪೀನಟ್ ಬಟರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಇದರ ಮೇಲೆ ಹಾಕ್ತಿದ್ದೀನಿ. ನಾವೇನಂದರೆ ಬೇಕ್ರಿಯಲ್ಲಿ ಎಲ್ಲ ತಂದಿದ್ದು ಮಾಡ್ತು ಅಂದರೆ ಪೆಟ್ಸ್ಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನಾವು ಕ್ರೀಮು, ಮೈದಾ ಎಲ್ಲ ಯೂಸ್ ಮಾಡಿರ್ತಾರೆ ಅದರಲ್ಲಿ. ಸೊ ಕ್ರೀಮ್ ಬದಲು ನಾವು ಕರ್ಡ್ ಯೂಸ್ ಮಾಡಿದ್ರೆ ಅವ್ರಿಗೆ ಹೆಲ್ತ್ಗೆ ಒಳ್ಳೆಯದು. ಮತ್ತು ನಾನು ಜಸ್ಟ್ ಡೆಕೋರೇಷನ್ಗೆ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತಿದ್ದೀನಿ. ಡಾಗ್ ಡ್ರೈ ಫುಡ್. ಇದು 5th ಇಯರ್ ಬರ್ತ್ಡೇ ಒಂದು ಡೆಕೋರೇಷನ್ ಯಾವ ಥರ ಮಾಡಿದ್ದೀವಿ ಅಂತ ನೀವು ನೋಡ್ಬೋದು. ಬರ್ಡೇ ಕೇಕ್ನ ನಾನು ಎಲ್ಲ ಪೆಟ್ಸ್ಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀನಿ. ನೋಡ್ಬೋದು ನೀವು ಅವ್ರು ಯಾವ ಥರ ಲೈಕ್ ಮಾಡಿ ತಿಂತಾರೆ ಅಂತ. ಎಲ್ಲರೂ ತುಂಬ ಲೈಕ್ ಮಾಡ್ತಾರೆ, ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತಿ ಕೂಡ. ನೋಡ್ಬೋದು ನೀವು ಯಾವ ಥರ ಲೈಕ್ ಮಾಡ್ತಿದ್ದಾರೆ ಅಂತ.